ಕಾಯಿ ತುರಿ ಇತ್ತಲ್ಲ ಅದನ್ನು ಹಾಕೋಣ. ಕಾಯಿ ತುರಿ ಹಾಕಿ ನಿಮ್ಮ ರುಚಿಗೆ ತಕ್ಕಷ್ಟು ಸಾಲ್ಟ್ ಎಷ್ಟು ಬೇಕಾಗುತ್ತೆ ಅಷ್ಟು ನೋಡ್ಕೊಳ್ಳಿ. ನಾನು ಸಾಲ್ಟ್ ತುಂಬ ಕಡಿಮೆ ಬಳಸೋದ್ರಿಂದ 1/2 ಸ್ಪೂನ್ ಹಾಕ್ತಿದ್ದೀನಿ ಅಷ್ಟೇ. ನಿಮ್ಮ ಕ್ವಾಂಟಿಟಿ ಮತ್ತು ಇದು ನೋಡಿಕೊಂಡು ನೀವು ಸಾಲ್ಟನ್ನು ಉಪಯೋಗಿಸ್ಕೊಬೋದು. ಎಲ್ಲ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಒಂದು 2 to 3 ಮಿನಿಟ್ಸ್ ಸಿಮ್ಮಲ್ಲಿ ಇಟ್ಬಿಟ್ಟು ಸೈಡಿಗೆ ಇಡ್ಬೋದು. ಒಂದು 2 to 3 ಮಿನಿಟ್ಸ್ ಸಿಮ್ಮಲ್ಲಿಡಿ. ಆಲ್ರೆಡಿ ಮಸಾಲೆ ತಣ್ಣಗಾಗಿದೆ. ಈಗ ಇದನ್ನು ಒಂದು ಸತಿ ಗ್ರೈಂಡ್ ಮಾಡ್ಕೊಂಡ್ಬಿಡೋಣ. ಈ ರೀತಿ ಗ್ರೈಂಡ್ ಆಗಿದೆ. ಈಗ ಇದಕ್ಕೆ ಟೊಮ್ಯಾಟೊ ಮತ್ತು ಹುಣಸೆಹಣ್ಣು ಮತ್ತು ಸಾಂಬಾರು